ಗೀತಾ ಮಹಾತ್ಮೆ. ಸಮಂ ಕಾಯಶಿರೋ ಗ್ರೀವಂ ಧಾರಯನ್ನಚಲಂ ಸ್ಥಿರಃ ಸಂಪ್ರೇಕ್ಷ್ಯ ನಾಸಿಕಾಗ್ರಂ ಸ್ವಂ ದಿಶಶ್ಚಾನವಲೋಕಯನ್. ದೇಹ, ಕತ್ತು ಹಾಗೂ ತಲೆಯನ್ನು ಸ್ಥಿರವಾಗಿರಿಸಿ ನಾಸಿಕಾಗ್ರದಲ್ಲಿ ದೃಷ್ಟಿಯನ್ನಿಟ್ಟು ಶಾಂತ ಮನಸ್ಸಿನಿಂದ ನಿರ್ಭಯವಾಗಿ ಬ್ರಹ್ಮಚಾರಿಯಾಗಿ ಮನಸ್ಸನ್ನು ನಿಗ್ರಹಿಸಿ ಮತ್ತು ಪರಮಾತ್ಮನಲ್ಲಿ ಕೇಂದ್ರೀಕರಿಸಿ ಆತನನ್ನೇ ಅಂತಿಮ ಗುರಿಯನ್ನಾಗಿಸಬೇಕು. ಶ್ರೀ ಕೃಷ್ಣನು ಇಲ್ಲಿ ಯೋಗಿಯು ಧ್ಯಾನ ಸ್ಥಿತಿಗೆ ಬರುವ ವಿಧಾನವನ್ನು ತಿಳಿಸಿದ್ದಾನೆ. ಬೆನ್ನು, ಕತ್ತನ್ನು ನೇರವಾಗಿರಿಸಿ ಸ್ಥಿರವಾಗಿ ಕುಳಿತುಕೊಳ್ಳಬೇಕು. ದೃಷ್ಟಿಯನ್ನು ನಾಸಿಕಾಗ್ರದಲ್ಲಿ ಕೇಂದ್ರೀಕರಿಸಬೇಕು. ಇದರಿಂದ ಉಸಿರಾಟ ಸಹಜವಾಗುತ್ತದೆ ಮತ್ತು ಚಿಂತನೆ ಸ್ಪಷ್ಟವಾಗುತ್ತದೆ. ಮನಸ್ಸನ್ನು ಒಂದು ಕಡೆ ಸ್ಥಿರವಾಗಿರಿಸಬೇಕು. ಹೊರಗಿನ ಲೋಕದ ಮೇಲೆ ದೃಷ್ಟಿ ಬೀಳಬಾರದು. ಮನಸ್ಸು ಧ್ಯಾನದಲ್ಲಿ ನೆಲೆಸಬೇಕು. ಅಂದರೆ ಶಾಂತವಾದ ಮನಸ್ಸಿನಿಂದ ಕುಳಿತು ಮನಸ್ಸನ್ನು ನಿಗ್ರಹಿಸಿ ಕೇಂದ್ರೀಕರಿಸಿ ಭಗವಂತನನ್ನು ಸ್ಮರಿಸಬೇಕು. ದೇಹದ, ಮನಸ್ಸಿನ ಮತ್ತು ದೃಷ್ಟಿಯ ನಿಯಂತ್ರಣ, ಚಿತ್ತದ ಏಕಾಗ್ರತೆ ಬಾಹ್ಯಲೋಕದಿಂದ ದೂರವಾಗುವುದು, ಆತ್ಮಾನುಭವಕ್ಕೆ ಪ್ರವೇಶ. ಹೀಗೆ ಯೋಗಿಯ ದೇಹ, ದೃಷ್ಟಿ ಮತ್ತು ಮನಸ್ಸನ್ನು ಧ್ಯಾನಕ್ಕೆ ಅಣಿಗೊಳಿಸುವ ಸುಂದರ ಮಾರ್ಗದರ್ಶನ. ಶ್ರೀಕೃಷ್ಣನ ಉಪದೇಶದಂತೆ ನಮ್ಮ ದೇಹ ಸ್ಥಿರವಾಗಿರಲಿ, ದೃಷ್ಟಿ ಅಂತರ್ಮುಖವಾಗಿರಲಿ, ಮನಸ್ಸು ಚಂಚಲತೆಯಿಂದ ಮುಕ್ತವಾಗಿ ಶಾಂತವಾಗಿರಲಿ. ಅಂತಹ ಶಾಂತ ಮನಸ್ಸಿನಲ್ಲಿ ಭಗವಂತನ ದಿವ್ಯ ದರ್ಶನದ ಅನುಭವ ದೊರಕಲಿ. ನಾವು ಪ್ರತಿದಿನ ಕೆಲವೇ ಕ್ಷಣಗಳಾದರೂ ಸ್ಥಿರ ದೇಹ, ಸ್ಥಿರ ದೃಷ್ಟಿ, ಸ್ಥಿರ ಮನಸ್ಸಿನಿಂದ ಕುಳಿತುಕೊಂಡರೆ ಅಂತರಂಗದಲ್ಲಿ ಶಾಂತಿ, ಏಕಾಗ್ರತೆ ಸಿಗುತ್ತದೆ. ಶಾಂತ ಮನಸ್ಸೇ ಭಗವಂತನ ಮಂದಿರ ಆಗಬಹುದು. ಭಗವಂತನ ಧ್ಯಾನದಲ್ಲಿ ನೆಲೆಸಿದವನು ಬಾಹ್ಯಲೋಕದ ಮೋಹದಿಂದ ದೂರವಿದ್ದು ಆಂತರಿಕ ಆನಂದವನ್ನು ಪಡೆಯುವನು. ನಿಜವಾದ ಧ್ಯಾನ ಎಂದರೆ ಬಾಹ್ಯಲೋಕದಿಂದ ಒಳಗಿನ ಆತ್ಮಲೋಕಕ್ಕೆ ಪ್ರವೇಶ ಎಂದರ್ಥ. ಸ್ಥಿರ ದೇಹದಲ್ಲಿ ಶಾಂತ ಮನಸ್ಸಿನಲ್ಲಿ ನೀನೆಂಬ ಆತ್ಮಪ್ರಕಾಶ ತೋರಿ ನಮ್ಮ ಹೃದಯ ಮಂದಿರದಲ್ಲಿ ಸದಾ ವಾಸಿಸು ಎಂದು ಭಗವಂತನಲ್ಲಿ ಪ್ರಾರ್ಥಿಸೋಣ. ಹರಿ ಓಂ ತತ್ಸತ್. ಶ್ರೀ ಕೃಷ್ಣಾರ್ಪಣಮಸ್ತು.